ಟೀಚರ್ ಬಂದಿದ್ದಾರೆ. ಈ ದಿನ ನಾವು ವಿಶೇಷವಾಗಿ ಒಬ್ಬ ಮಾನವತಾವಾದಿ ಏನು ಕುವೆಂಪುರವರಿದ್ದಾರೆ ಅವರ ಒಂದು ಜನ್ಮ ದಿನಾಚರಣೆಯನ್ನು ಈ ಒಂದು ಪುಣ್ಯಭೂಮಿಯಲ್ಲಿ ಆಚರಣೆ ಮಾಡೋದೇ ಒಂದು ದೊಡ್ಡ ಸಂತೋಷದ ದಿನ ಅಂತ ನಾನಂತ ಭಾವಿಸ್ತೀನಿ. ಯಾಕೆ ಅಂತಂದರೆ ಯಾಕೆಂದರೆ ನಾನು ಈ ಊರಿನಲ್ಲಿ ಹುಟ್ಟಿ ಬೆಳೆದಂಥ ಒಂದು ವ್ಯಕ್ತಿ. ಇದೆಲ್ಲ ಯಾವ ಜಾಗ ಆಗಿತ್ತು ಅಂತಂದರೆ ಈ ದನಗಳನ್ನು ಮೇಯಿಸುವಂಥ ಜಾಗ. ಈ ಒಂದು ಭೂಮಿ ಇವತ್ತು ಒಂದು ವಿದ್ಯೆಯನ್ನು ಕೊಡುವಂಥ ಒಂದು ಭೂಮಿಯಾಗಿದೆ ಅಂತ ಇದು ಎಷ್ಟು ತುಂಬ ಸಂತೋಷ ಕೊಡುವಂಥ ಒಂದು ವಿಚಾರ ಅಂತಂದರೆ, ಯಾಕಂದರೆ ನಾವೆಲ್ಲ ಇಲ್ಲಿ ಕೂತು ನಿಂತು ಆಟ ಆಡಿ ಬೆಳೆದಂಥ ಜಾಗ. ಇವತ್ತು ನಿಮ್ಮನ್ನು ಮಡಲಿಗೆ ಸೇರಿಸ್ಕೊಂಡು ಬಿಡಪ್ಪ ಬೇಡ ಕೇಳಿಸ್ತಾ ಇದೆಯಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ತನ್ನ ಒಡಲಲ್ಲಿ ತಮ್ಮನ್ನೆಲ್ಲವನ್ನ ಸೇರಿಸಿಕೊಂಡು ವಿದ್ಯಾದಾನವನ್ನು ಮಾಡುವಂಥ ಒಂದು ಪುಣ್ಯಭೂಮಿಯಾಗಿ ಇದು ಬೆಳೆದಿದೆ ಅಂದರೆ ಇದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು. ಯಾಕೆಂದರೆ ಈ ಊರಿನಲ್ಲಿ ಇಷ್ಟೊಂದು ದೊಡ್ಡ ಶಾಲೆ ಬರುತ್ತೆ ಇದು ನಾವು ಕನಸಿನಲ್ಲೂ ಕೂಡ ನಾವು ಕಂಡಿರಲಿಲ್ಲ. ಅದಕ್ಕೆ ಮುಖ್ಯವಾಗಿ ಈ ಒಂದು ಸ್ಕೂಲಿಗೆ ಈ ಒಂದು ಶಾಲೆ ಬರಬೇಕಾದ್ರೆ ನಮ್ಮ ಇವತ್ತಿನ ಏನು ಶಾಸಕರಿದ್ದಾರೆ ಶ್ರೀಮಾನ್ ರೇವಣ್ಣವರು ಭಾಳ ಹೋರಾಟ ಮಾಡಿ ಇಲ್ಲಿಗೆ ಒಂದು ಶಾಲೆ ಕೊಟ್ಟಿದ್ದಾರೆ. ಅದಕ್ಕೆ ನೆನಪಾರ್ಥವಾಗಿ ನಮ್ಮ ಮುಕುಂದೇಗೌಡರು ಕೂಡ ಇದಕ್ಕೆ ಭಾಳ ಕಾರಣೀಭೂತರು ಅಂತ ನಾನು ಹೇಳ್ತಿದ್ದೇನೆ. ಯಾಕೆ ಅಂತಂದರೆ ಇದನ್ನು ತಗೊಂಡೋಗಿ ಪಡೆದುಪೆಗೆ ಹಾಕಬೇಕು ಅಂತೇಳಿ ಭಾಳ ಶ್ರಮ ಮಾಡಿದರು. ಇಲ್ಲ ನಾವು 100ಗೆ ಕೊಡಬೇಕು ನೀವು ಅಂತ ಹೇಳಿ ಇವತ್ತು ಅವ್ರ ಮನೆಯಲ್ಲೇ ಇರ್ಬೋದು, ಹಿರಿಯರು ಇದ್ದಾರೆ, ಅವರ ಒಂದು ನಾವು ಸ್ಮರಣೆ ಮಾಡಬೇಕಾದಂಥದ್ದು. ಯಾಕೆಂದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ನಿಮ್ಮೆಲ್ಲರ ಒಂದು ಆಶಯ ಕೂಡ ಅವರಿಗೆ ಒಂದು ಆಶೀರ್ವಾದ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತು ಇಷ್ಟು ಮಕ್ಕಳು ಓದುವಂಥದ್ದು, ಇವರು ಓದಿ ಈ ಶಾಲೆಯಲ್ಲಿ ಓದುವಂಥವರು ನನಗೇ ಗೊತ್ತಿಲ್ಲದೆ ಎಷ್ಟೋ ಸಲ ನಾನು ಯಾವುದೋ ಒಂದು ಆಸ್ಪತ್ರೆಗಳು ಅಥವಾ ಇನ್ನೊಂದು ಕಡೆ ಹೋದಾಗ ಸರ್ ಲಕ್ಷ್ಮಣ್ ಸಾರ್ ಅಂತ ಮಾತಾಡ್ಸಿರೋದು. ಯಾಕಂದರೆ ಅಷ್ಟು ಬೆಳೆದೋಗಿದೆ. ಸುಮಾರು 17ನೇ ವರ್ಷ. ಯಾಕೆಂದರೆ ಇಲ್ಲಿ ಇವರು ಪಾಲಕರಾಗಿ ಇವರು ಫಸ್ಟ್ ಪ್ರಪ್ರಥಮವಾಗಿ ಬಂದರೆ ನಮ್ಮ ನಿಂಗಣ್ಣವರು. ಯಾಕೆಂದರೆ ಅಲ್ಲಿ ನಮ್ಮ ಇದರಲ್ಲಿ ಸಮುದಾಯ ಭವನದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವರೇ ಪಾಲಕರಾಗಿದ್ದರು, ಹಿರಿಯ ಪಾಲಕರಾಗಿ ಕೆಲಸ ಮಾಡಿದರು. ತುಂಬ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದರು. ಯಾವ ಮಕ್ಕಳಿಗೂ ಹೊಟ್ಟೆಗೆ ಕೊರತೆ ಇಲ್ಲದ ರೀತಿಯಲ್ಲಿ ಅಷ್ಟು ತುಂಬ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಕಾರ್ಯ ಮಾಡಲಿಕ್ಕೆ ಇವರೆಲ್ಲ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಬರ್ತಾಯಿದ್ರು. ಸರ್ ಇದು ಮಾಡೋಣ ಬನ್ನಿ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಅವರ ಒಂದು ಕಾರ್ಯವೈಖರಿ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ. ಹಾಗೆ ನೋಡಿ, ಇಷ್ಟೆಲ್ಲ ಕಾರಣೀಭೂತರಾದವರು ಇವತ್ತು ನಾವು ಕುವೆಂಪುರವರ ಒಂದು ಪುಣ್ಯ ಸ್ಮರಣೆಯ ದಿನ, ಇವತ್ತು ನಾವು ಅವರ ಹುಟ್ಟಿನ ದಿನವನ್ನು ನಾವು ಸ್ಮರಿಸಲಿಕ್ಕೆ ಈ ಜಾಗದಲ್ಲಿ ಕಾರಣ ಇಷ್ಟೇ. ಆ ಒಂದು ಪುಣ್ಯಾತ್ಮರು ಈ ಕರ್ನಾಟಕ ಭೂಮಿಯೊಳಗೆ ಜನಿಸಿದ್ರಲ್ಲ, ಅಂಥ ವಿಶ್ವಮಾನವರ ಜೊತೆ ನಮ್ಮ ಒಡನಾಟವನ್ನು ನಾವು ಹಂಚಿಕೊಳ್ತಾ ಇದ್ದೀವಲ್ಲ, ಇದು ಬಹಳ ಪುಣ್ಯವಾದಂಥ ದಿನ. ನಮಗೆ ಒಂದೇ ಒಂದು ವಿಚಾರ, ನಾವು ಯಾರನ್ನಾದರೂ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕು ಅಂತಂದರೆ ಇಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ನಾವು ಫಾಲೋ ಅಪ್ ಮಾಡಬೇಕು, ಕಾಪಿ ಮಾಡಬೇಕು ಅಂತ ಹೇಳ್ತೇವೆ. ಪರೀಕ್ಷೆನಲ್ಲಿ ಕಾಪಿ ಮಾಡಿ ಅಂತ ಬಿಟ್ಟರೆ ಏನು ಮಾಡ್ಬೋದು ನಾವು? ಏನು ಮಾಡ್ಬೋದು ನಿಮಗೆಲ್ಲ ಗೊತ್ತಿರ? ಯಾರು ಚೆನ್ನಾಗಿ ಬರೀತಾರೆ ಅವ್ರು ಫಸ್ಟ್ ಇಟ್ಕೊಳ್ಳೋ ಅಂತ ಹೇಳಿದ್ವಿ ಅಲ್ವಾ? ಸಹಜ ಅಲ್ವಾ? ಅದು ಈಗೇನು ಅದು ಮಾಡೋಕ್ಕಾಗಲ್ಲ, ಅದೇ ಪ್ರಶ್ನೆ. ಆದರೆ ಜೀವನದಲ್ಲಿ ನಾವು ಕಾಪಿ ಮಾಡಬೇಕಾದ್ರೆ ಇಂಥವರ ಸಂಸ್ಕಾರಗಳನ್ನು ನಾವು ಕಾಪಿ ಮಾಡಬೇಕು. ಏನಾದರೂ ಮಾಡಿ ಹೋಗಬೇಕು. ಈ ಭೂಮಿನಲ್ಲಿ ನಾವು ಹುಟ್ಟಿದ್ದೀವಿ ಅಂದಮೇಲೆ ಈ ಭೂಮಿಗೆ ನಾವೊಂದು ಕೊಡುಗೆ ಕೊಡಬೇಕು. ಅದೇ ನಮ್ಮ ಜೀವನ ಆಗಬೇಕು. ಅದಕ್ಕೆ ಕುವೆಂಪು ಅವರು ಹೇಳೋವಂಥದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡದವನಾಗಿರುವ. ನಾವು ಕನ್ನಡಿಗನ ಆಗಬೇಕಾದ್ರೆ ಅವರ ಒಂದು ಸ್ಮರಣೆ ನಮಗೆ ಮುಖ್ಯವಾದಂಥದ್ದು. ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಭಾಗ್ಯ ಕೂಡ. ಹಾಗಾಗಿ ಈ ಒಂದು ಶಾಲೆಗೆ ನಮ್ಮ ಪುಟ್ಟೇಗೌಡರ ಕೊಡುಗೆನೂ ಭಾಳ ಅಪಾರವಾಗುತ್ತೆ. ಯಾಕೆಂದರೆ ನಮ್ಮ ಪುಟ್ಟೇಗೌಡರು ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸ ಮಾಡುವಾಗ ನನಗೆ ಆತ್ಮೀಯರು.
ನಾವೆಲ್ಲ ಚಿಕ್ಕವರೇ ಇದ್ವಿ. ಅಲ್ಲ ನಿಮ್ಮಂದ್ರೆ ನಾವೆಲ್ಲ ಚಿಕ್ಕವರೇ, ಅದೇನಿಲ್ಲ ಅಂತ ಪ್ರಶ್ನೆ ಯಾಕಂದ್ರೆ ಅನ್ಕೊಂತೀರ. ಅದು ಆತ್ಮೀಯತೆ ಅಷ್ಟು ಚೆನ್ನಾಗಿ ಬೆಳೆದಿತ್ತು ಅವರು ನಮಗೆ. ಯಾಕೆಂದರೆ ಅವರು ನನ್ನ ಕೂಡ ಏನು ನೋಡಿದ್ರು ಗೊತ್ತಿಲ್ಲ. ಹಾಗಾಗಿ ಅವರ ಇರ್ಬೋದು ಅದು ನೋಡಿದ್ರೆ ಈಗ ಅವ್ರ ಬಾಯಿನಲ್ಲೇ ಬಂತು. ಬ್ರಹ್ಮಕುಮಾರಿ ಶ್ರೀ ವಿಶ್ವವಿದ್ಯಾಲಯದಲ್ಲಿ ನಾನು ಒಬ್ಬ ಡಿವೋಟಿಯಾಗಿ 34 ವರ್ಷ ನಾನು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ನನ್ನ ಸೇವೆಗಿಂತ ಹೆಚ್ಚಾಗಿ ಅದಕ್ಕೆ ಹೇಳ್ತಾರೆ, ತನು ನಿನ್ನದು ಮನ ನಿನ್ನದು, ಕೇವಲ ನಾನು ನಿನ್ನವನು ಅನ್ನುವ ಸ್ಮರಣೆ ಮಾತ್ರವೇ ನನ್ನದು ಅನ್ನತಕ್ಕಂಥ ಒಂದು ಪದ ಇದೆ ಪರಮಾತ್ಮನಿಗೆ ಹೇಳ್ತಕ್ಕಂಥ ವಿಚಾರ. ಅವನೇ ಕೊಟ್ಟಿರ್ತಕ್ಕಂಥದ್ದನ್ನು ಅವನೇ ಮನಸ್ಸನ್ನು ಕೊಟ್ಟಿದ್ದಾನೆ. ಕೇವಲ ನಾನು ನಿನ್ನವನು ಅನ್ನೋ ಸ್ಮರಣೆ ಇದೆಯಲ್ಲ, ಅದೇ ನಂದು, ಇನ್ಯಾವುದೂ ಅಲ್ಲ. ನಾವೆಲ್ಲರೂ ಮಾಡಬೇಕಾಗ್ತದೆ. ಅದನ್ನೇ ಇವತ್ತು ನಾವು ಕುವೆಂಪುರವರಿಗೆ ನಾವು ಸ್ಮರಣೆಯ ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ, ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಹಾಗಾಗಿ ಅವರನ್ನು ನಾವೆಲ್ಲರೂ ಕೂಡ ಫಾಲೋ ಅಪ್ ಮಾಡೋಣ. ಯಾಕೆಂದರೆ ಅವರು ಹುಟ್ಟಿದ್ದು ಕೂಡ ಸಣ್ಣ ಒಂದು ಪುಟ್ಟ ಹಳ್ಳಿ, ಶಿವಮೊಗ್ಗದಲ್ಲಿ ಹುಟ್ಟಿದಂಥವರು ಒಂದು ಪುಟ್ಟ ಹಳ್ಳಿನಲ್ಲಿ ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಒಂದು ಭೂಮಿನಲ್ಲಿ ತಾವೆಲ್ಲರೂ ಇದ್ದೀರಿ. ಎಂಥೆಂಥ ವ್ಯಕ್ತಿಗಳಿದ್ದೀರಿ ಅಂತ ನಾವು ಯಾವ ಕೂಡ ಊಹೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವ ಆತ್ಮದ ಸಂಸ್ಕಾರ ಹೇಗಿರುತ್ತೆ, ಅವರು ಏನು ಅವರ ಜೀವನವನ್ನು ಕೈಗೂಡಿಸ್ಕೊಳ್ತಾರೆ, ಹೇಗೆ ಮಾಡಿಕೊಡ್ತಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗ್ತೀವಿ. ಯಾಕೆಂದರೆ ನನಗೆ ಮೊದಲು ಛಲ ಅಂತಕ್ಕಂಥದ್ದು, ಗುರಿ ಮತ್ತು ಉದ್ದೇಶ ಎರಡು ಒಂದಾಗಿದೆ. ಸಮಯ, ಸಂಕಲ್ಪ ಎಲ್ಲವೂ ಕೂಡ ಇದೆ. ಯಾಕೆ ಅಂತಂದರೆ ನಾನು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತೀನೋ ಅದು ನನಗೆ ಬೆಲೆ ಕೊಡ್ತಾವೆ. ಅಲ್ಲಿ ಬಂದು ಹೇಳಿದ ತಕ್ಷಣ ನಮ್ಮ ಪುಟಗಳು ಹೇಳ್ತಾಯಿದ್ರು, ಲಕ್ಷ್ಮಣ ಅವ್ರದ್ದು ಪಂಚಾಯತಿಯಪ್ಪ 3 ಅಂದರೆ 3 ಎಕ್ಸಾಕ್ಟ್ ಟೈಮ್. ನಾನು ಇದೊಂದೇ ಫಂಕ್ಷನ್ ಅಂತಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಅಲ್ಲಿ ನನಗೆ LIC ನಲ್ಲಿ ಕೆಲಸ ಮಾಡೋರು ನಮ್ಮ LIC ಆಫೀಸರ್ಸ್ಗಳೇ ನನಗೆ ಎದುರು. ನಾನೇನು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ಲಿಲ್ಲ, ಅವರೇನು ನನ್ನ ಕೈ ಕೆಳಗೆ ಬರ್ತಿರಲಿಲ್ಲ. ಲಕ್ಷ್ಮಣ ಅವ್ರು ಬರ್ತಾರೆ ಅಂದರೆ ಅವರೇ ಇಲ್ಲಪ್ಪ ಪಂಚಾಯತಿ ಈ ಟೈಮೇ ಕೊಡಬೇಕು ಅವ್ರಿಗೆ. ಎಲ್ಲರೂ ಬಂದು ಸೇರ್ಕೊಂಡ್ಮೇಲೆ ಅರ್ಧ ಗಂಟೆ ಲೇಟಾಗಿ ಕೊಡೋಣ ಇವರಿಗೆ. ಈ ಥಿಂಕಿಂಗ್ ಅವರು. ಯಾಕೆ ಹೇಳಿ, ನಮ್ಮ ಇಂಡಿಯನ್ ಟೈಮ್ಸ್ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆಯಾ? ಫಾರಿನ್ ಟೈಮ್ ಇಂಡಿಯನ್ ಟೈಮ್ಸ್ಗೆ ಏನು ವ್ಯತ್ಯಾಸ? ಬೇಡ ಬಿಡಿ, ಅದು ಬೇಡ. ಫಾರಿನ್ ಟೈಮು ಬೇಡ, ಇಂಡಿಯನ್ ಟೈಮು ಬೇಡ. ನಮ್ಮಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ರಾಜ್ಯಗಳು ವಿಭಿನ್ನ ರೀತಿಯ ರಾಜ್ಯಗಳಿವೆ ಅಲ್ವಾ? ನಮ್ಮ ಕೇರಳದಲ್ಲಿ ಮತ್ತು ನಮ್ಮ ಕರ್ನಾಟಕ ಆಜುಬಾಜು ಇರ್ತಕ್ಕಂಥ ರಾಜ್ಯ, ಅಲ್ಲಿ ಒಂದು ಸಭೆ ನಡೆಸ್ತಾರೆ ಅಂದರೆ ಅವ್ರು ಏನು ಸಮಯ ಕೊಟ್ಟಿರ್ತಾರೆ ಆ ಸಮಯಕ್ಕೆ ಜನ ಇರ್ತಾರೋ ಇರೋಲ್ಲ, ಅಲ್ಲಿ ಆಟೋಮೆಟಿಕಲಿ ಅವ್ರ ಕಾರ್ಯಕ್ರಮ ಸ್ಟಾರ್ಟ್. 2 ಗಂಟೆ ಅಂದರೆ 2 ಗಂಟೆ, 1 ನಿಮಿಷದ ಹೆಚ್ಚು ಕಡಿಮೆ. ಅದೇ ನಮ್ಮ ರಾಜಕಾರಣಿಗಳು ಇಲ್ಲಿ ಸಮಯ ಕೊಡ್ತಾರೆ ಅಂದರೆ 11 ಗಂಟೆ ಅಂದರೆ ಎಷ್ಟೊತ್ತಿಗೆ ಮಾಡ್ಬೋದು ಅಂದಾಜು? ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸಂಜೆನೂ ಆಗ್ಬೋದು, ಸತ್ಯ. ಅದರಲ್ಲಿ ಯಾವತ್ತಿಗೂ ನಾವು ಒಂದು ವಿಚಾರವನ್ನು ಗಮನದಲ್ಲಿಟ್ಟಿರ್ಬೇಕು. ನಾವು ಯಾವ ಹುದ್ದೆನಲ್ಲ, ಏನು ಬೇಕಾದ್ರೆ ಆಗಿರ್ತೀವಿ. ನಾನು ಊಟ ತಿನ್ನುವ ಸಮಯವೇ ಆಗಿರಲಿ, ಸಮಯಕ್ಕೆ ಯಾವತ್ತು ಯಾವ ವ್ಯಕ್ತಿ ಬೆಲೆ ಕೊಡ್ತಾನೋ ಸಮಯ ಅವ್ರನ್ನು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಭಾಳ ಮುಖ್ಯ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಇದು ನನಗೆ ತಪ್ಪಿದ್ರೆ ತಪ್ಪು ಅಂದ್ಕೊಳ್ಳಿ, ಸರಿ ಇದ್ರೆ ಸರಿ ಅಂದ್ಕೊಳ್ಳಿ, ಅದೇ ಪ್ರಶ್ನೆ. ಅದನ್ನು ನಾನೇನು ಕೇಳೋದಿಲ್ಲ. ಸಮಯಕ್ಕೆ ತುಂಬ ಬೆಲೆ. ಅದಕ್ಕೆ ಸಾಕ್ಷಿ ನಮ್ಮ ಮೇಡಮ್ ಅವರು, ನಮ್ಮ ಸಿಸ್ಟರ್ಸ್ ಸಾಕ್ಷಿ ಇದ್ದಾರೆ. ಯಾಕಂದರೆ 3 ಗಂಟೆ ಅಂದರೆ ಅಲ್ಲಿ ಪಂಚ ಎಲ್ಲ ಕೂರಿಸ್ಬಿಟ್ಟಿದ್ರು. ನಾನು ಏನು ಅಂದ್ಕೊಂಡು ಬಂದೆ ಅಂದರೆ ಅವ್ರು ಇನ್ನೂ ಪಾಠ ಮಾಡ್ತಾ ಇರ್ತಾರೆ, ನಾನು ಅವ್ರು ಕರೆದು ಕೂರಿಸ್ಬಿಡೋಣ, ಅವ್ರು ಬರೋಳಗೆ ರೆಡಿ ಮಾಡಿಸೋಣ ಅಂತ ಬಂದೆ. ಅವ್ರು ನಮ್ಮನ್ನೇ ರೆಡಿ ಮಾಡಿದ್ರು. ಬನ್ನಿ ರೆಡಿ ಆಗೋದೇ ಬನ್ನಿ ಅಂತ ಕೆಡ್ಸ್ಕೊಂಡು ಅವ್ರೊಂದು ಪಂಚಾಯಿತಿ. ಅದು ನನಗೆ ಭಾಳ ಮುಖ್ಯವಾದಂಥ ವಿಚಾರ. ಅದನ್ನು ನಾವು ಇವತ್ತು ನಾವು ವಿಶ್ವಮಾನವರಾದಂಥ ಕುವೆಂಪುರವರು ಕಲಿಬೇಕಾಗಿದೆ. ಪ್ರತಿಯೊಂದು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಲ್ಲ, ಅವರ ಬುಕ್ಗಳನ್ನು ನೀವೆಲ್ಲರೂ ಓದಿದರೆ ಅರ್ಥ ಆಗುತ್ತೆ. ಯಾಕೆಂದರೆ ಅವರ ಜೀವನ ಚರಿತ್ರೆಯ ನಾವು ವಿಚಾರಗಳನ್ನು ಮನಗಂಡು ನಮ್ಮ ಜೀವನದಲ್ಲಿ ಒಂದು ಪಾಯಿಂಟ್ನಾರು ಅಳವಡಿಸ್ಕೊಂಡ್ರೆ ಈ ಒಂದು ಜನ್ಮ ದಿನಕ್ಕೆ ತುಂಬ ಆಚರಣೆಗೆ ಅರ್ಥಪೂರ್ಣವಾದಂಥ ಶಕ್ತಿ ಸಿಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಒಂದು ಜೀವನದ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ನಾವೆಲ್ಲರೂ ಭಾಗಿಯಾಗೋಣ. ಅವ್ರ ಜನ್ಮ ದಿನಾಚರಣೆ ದಿನ. ಯಾಕೆಂದರೆ ಅವ್ರು ಒಂದೇ ಒಂದು ಮಾತಿನಲ್ಲಿ ಹೇಳುವಂಥ ವಿಚಾರವನ್ನು ನಾನು ಮುಂಚೆನೇ ಹೇಳಿದೆ. ಯಾಕೆಂದರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡದವನಾಗಿದ್ದೀನಿ ಅಂತ ಒಂದು ವಿಚಾರ ಏನಿದೆ. ನಾನು ಕನ್ನಡಿಗ
ಅನ್ನುವ ಹೆಮ್ಮೆ ಇಡೀ ಪ್ರಪಂಚದಾದ್ಯಂತ ಹರಡಬೇಕು. ಅದನ್ನು ಅವರು ಸಾರುವಂಥ ವಿಚಾರ. ಅದೇ ನಿಜವಾದಂಥ ಜೀವನ. ಆಗ ನಾವೆಲ್ಲರೂ ಸಾರ್ಥಕ ಜೀವನವನ್ನು ಮಾಡಬೇಕಾಗುತ್ತದೆ. ಇಷ್ಟು ಮಾತಾಡಿರ್ತಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಸಿನಿಮಾ ಜೈ ಜೈ ಕನ್ನಡ.